ಒಂದು ರಸ್ತೆಯಲ್ಲಿ ರೋಡ್ ಅಗಿಬೇಕು ಅಂತಂದ್ರೆ ಸರ್ಕಾರದ ಪರ್ಮಿಷನ್ ಬೇಕೇ ಬೇಕು. ಆದರೆ ರಾಜಕೀಯ ನಾಯಕರಿಗೆ, ಪ್ರಭಾವಿಗಳಿಗೆ ಇದೆಲ್ಲ ಸಲೀಸು. ಮಂಡ್ಯದಲ್ಲಿ ಜೆಡಿಎಸ್ ಮುಖಂಡನೊಬ್ಬ ಸಾವಿರಾರು ವಾಹನಗಳು ಓಡಾಡುವ ರಸ್ತೆಯಲ್ಲಿ ದೊಡ್ಡ ಹಂಪ್ಗಳನ್ನೇ ಹಾಕಿಸಿದ್ದಾನೆ. ನಿಯಮ ಉಲ್ಲಂಘಿಸಿ ಹಂಪ್ ಹಾಕಿಸಿದ್ರು. PWD ಅಧಿಕಾರಿಗಳು ಮಾತ್ರ ಮೌನಕ್ಷರಣಾಗಿದ್ದಾರೆ. ಸ್ವಂತ ಲಾಭಕ್ಕಾಗಿ ಜೆಡಿಎಸ್ ಮುಖಂಡನ ಅಧ್ವಾನ ಮಾಡಿರೋ ಸ್ಟೋರಿ ಇದು. ಇದು ಮೈಸೂರು ಟು ಅರಸೀಕೆರೆ ರಾಜ್ಯ ಹೆದ್ದಾರಿ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸೋ ರಸ್ತೆ ಬದಿ ಹೊಸದಾಗಿ ಮಾಡಲಾಗಿರುವ ಪೆಟ್ರೋಲ್ ಬಂಕ್ ಎದುರು ಎರಡೂ ಕಡೆ ರಸ್ತೆಗೆ ದೊಡ್ಡದಾಗಿ ಹಾಕಿರೋ ಹಂಪ್. ವಾಹನ ಸವಾರರ ಪರದಾಟ. ಅಂದಹಾಗೆ ಇದೆಲ್ಲ ಜೆಡಿಎಸ್ ಮುಖಂಡನೊಬ್ಬ ಸೃಷ್ಟಿಸಿರುವ ಅಧ್ವಾನ. ಪೆಟ್ರೋಲ್ ಬಂಕ್ಗೆ ವಾಹನಗಳು ಬರಲಿ ಅಂತ ಹಂಪ್ ಪ್ಲಾನ್. ಕೆಆರ್ಪೇಟೆಯಲ್ಲಿ ಜೆಡಿಎಸ್ ಮುಖಂಡನಿಂದ ಹಂಪ್ ಕಿರಿ. ಹೀಗೆ ರಸ್ತೆ ಬದಿ ಮೊಬೈಲ್ನಲ್ಲಿ ಮಾತನಾಡ್ತಾ ನಿಂತಿದ್ದಾರಲ್ಲ, ಇವರೇ ಜೆಡಿಎಸ್ ಮುಖಂಡ ಶಿವಲಿಂಗು ಅಂತ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯ ಮಾಲ್ಕೋನಹಳ್ಳಿಯ ನಿವಾಸಿ. ಜೊತೆಗೆ ಈತ ಗ್ರಾಮ ಪಂಚಾಯಿತಿಯ ಸದಸ್ಯ. ಕೆಆರ್ಪೇಟೆ ಚಿನಕುರಳಿ ಮಧ್ಯೆ ಮಾಲ್ಕೋನಹಳ್ಳಿ ಗೇಟ್ ಬಳಿ ಇದೇ ಶಿವಲಿಂಗು ಹೊಸದಾಗಿ ಪೆಟ್ರೋಲ್ ಬಂಕ್ ನಿರ್ಮಾಣ ಮಾಡಿದ್ದಾರೆ. ಅದು ಅಲ್ಲದೆ ಪೆಟ್ರೋಲ್ ಬಂಕ್ನ ಎರಡೂ ಬದಿಯಲ್ಲಿ ದೊಡ್ಡ ಹಂಪ್ಗಳನ್ನ ಹಾಕಿಸಿದ್ದಾರೆ. ಹಂಪ್ಗಳ ಎದುರು ವಾಹನಗಳನ್ನ ಸ್ಲೋ ಮಾಡುವ ಸವಾರರು ಪೆಟ್ರೋಲ್ ಬಂಕ್ ನೋಡಿ ಪೆಟ್ರೋಲ್ ಹಾಕಿಸ್ಕೊಳ್ಳೋಕೆ ಬರ್ತಾರೆ ಅನ್ನೋ ಕಾರಣಕ್ಕೆ ಅವೈಜ್ಞಾನಿಕ ಹಂಪ್ ಹಾಕಿಸ್ಕೊಂಡಿದ್ದಾರೆ. ಒಂದ್ ಕಡೆ ಅಪ್ ಇದೆ, ಮತ್ತೊಂದು ಬದಿ ಡೌನ್ ಇದೆ. ಹೀಗಾಗಿ ಎರಡೂ ಕಡೆಯಿಂದ ಬರೋ ವಾಹನ ಸವಾರರು ಪರದಾಡುವಂತಾಗಿದೆ. ಇನ್ನು ಜೆಡಿಎಸ್ ಮುಖಂಡನ ವಿರುದ್ಧ ದೂರು ಕೊಟ್ಟರೂ ರಾಜ್ಯ ಹೆದ್ದಾರಿ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಸ್ಥಳೀಯ ಜೆಡಿಎಸ್ ಮುಖಂಡನ ತಪ್ಪು ಒಪ್ಪಿಕೊಂಡಿರುವ ಕೆಆರ್ಪೇಟೆ ಜೆಡಿಎಸ್ ಶಾಸಕ ಕೂಡಲೇ ಹಂಪ್ಸ್ ತೆರವು ಮಾಡಿಸ್ತೀವಿ ಅಂತ ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯಿಸಿದ್ದಾರೆ. ಓನರ್ಗೂ ಹೇಳಿದೀವಿ, ನೋಡಪ್ಪ ಸುಮ್ಮನೆ ಎರಡು ಕಡೆ ಮಾಡ್ಕೊಳ್ಳೋದ್ರಿಂದ ಹಿಂಸೆ ಆಯ್ತದೆ. ಒಂದ್ ವೇಳೆ ತೀರಾ ಡೌನ್ ಇರೋ ಕಡೆ ಅದನ್ನ ಹಂಪ್ಸ್ ಹಾಕೋದು ಸ್ವಲ್ಪ ಇದು ಫಾಸ್ಟ್ಗೆ ಬ್ರೇಕ್ ಹಾಕೋದು ಸಹಜ. ಅದು ಅಪ್ಪಿದೆ ಇದು ಕ್ಲೋಸ್ ಮಾಡಿ ಅಂತ ಅಂದ್ಬಿಟ್ಟು ಕ್ಲೋಸ್ ಮಾಡ್ಕೊಂಡು ಸ್ವಲ್ಪ ಟೈಮ್ ಕೊಡಿ, ಸಣ್ಣದಾಗಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಅದು ಸಣ್ಣದಾಗಿ ಮಾಡ್ಕೊಳ್ಬೇಡ, ಕ್ಲೋಸ್ ಮಾಡಿ ಅಂತ ಹೇಳಿದ್ವಿ. ನೋಡೋದು ಮುಂದಕ್ಕೆ ಸ್ವಲ್ಪ ಇನ್ನೊಂದ್ಸರಿ ಕರೆದು ಮನವರಿಕೆ ಮಾಡಿ ಅದು ಹಾಕೊಂಡಿರೋದು ನಮ್ಗೆ ಸರಿ ಅಂತ ನಾವು ಸಮರ್ಸ್ಕೊಳ್ಳಲ್ಲ. ಅದನ್ನ ತೆರವುಗೊಳಿಸ್ಬೇಕು. ಅದಕ್ಕೆ ತೆರವುಗೊಳಿಸೋ ಪ್ರಯತ್ನ ಮಾಡ್ತೀವಿ. ನಿನ್ನೆ KDPD ಚರ್ಚೆ ಆಯ್ತದ. ಒಟ್ಟಾರೆ 2 ತಿಂಗಳ ಹಿಂದೆ ಕಾನೂನು ಮೀರಿ ಅನಧಿಕೃತವಾಗಿ ಹಂಪ್ಸ್ ಹಾಕಿಸಲಾಗಿದೆ. ಆದ್ರೆ PWD ಅಧಿಕಾರಿಗಳು ಮಾತ್ರ ಜಾಣ ಮೌನ ಪ್ರದರ್ಶನ ಮಾಡುತ್ತಿದ್ದಾರೆ. ರಾಜಕೀಯ ಹಾಗೂ ಹಣದ ಪ್ರಭಾವಕ್ಕೆ ಮಣಿದು ಅನಧಿಕೃತ ಹಂಪ್ಸ್ ನಿರ್ಮಿಸಲು ಅವಕಾಶ ಮಾಡಿಕೊಟ್ಟಿರುವ ಆರೋಪ ಕೇಳಿಬಂದಿದೆ. ಈಗಲಾದರೂ PWD ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅನಧಿಕೃತ ಹಂಪ್ ತೆರವು ಮಾಡ್ತಾರಾ? ಕಾದು ನೋಡಬೇಕಿದೆ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.